Hi my dear students, welcome back to online class. In this previous class, we discussed about the chapter motion. So, welcome back once again. In this chapter, we discussed about, in this previous class, we discussed about rate of change of velocity and also some other problems and also graphical representation of motion. Graphical representation of motion. So, in this concept, we discussed about distance time graph and also velocity time graph. So, previous class ಅಲ್ಲಿ ನಾವು distance time graph ಮತ್ತೆ velocity time graph ನಾವು ಡಿಸ್ಕಸ್ ಮಾಡ್ತಾ ಹೋದ್ವಿ. ಸೊ, distance time graph ನಲ್ಲಿ ನಾವು ಏನು ತಗೊಂಡಿದ್ವಿ? Distance, this is the x-axis, the x dash, so this is y-axis, cut y dash, ಅದಲ್ವಾ 0. So distance time graph ನಲ್ಲಿ ನಾವು ಏನು ತಗೊಂಡಿದ್ವಿ? Distance is along y-axis, distance is along y-axis and also time is along x-axis. So ಈ ರೀತಿ ಬಂದಿತ್ತು ಡಿಸ್ಟೆನ್ಸ್ ಟೈಮ್ ಗ್ರಾಫ್ ಅಲ್ಲಿ, ಹೌದಲ್ವಾ? ಸೊ ಯಾವ ರೀತಿ ಬಂದಿತ್ತು? ಸೊ ಈ ರೀತಿ ಬಂದಿತ್ತು, ಹೌದಲ್ವಾ? ನಾವಿಲ್ಲಿ T1 T2 ಅಂತ ತಗೊಂಡಿದ್ವಿ, ಇಲ್ಲಿ S1 S2 ಅಂತ ತಗೊಂಡಿದ್ವಿ, ಹೌದಲ್ವಾ? ಸೊ ಈ ರೀತಿಯಾಗಿ ಗ್ರಾಫ್ ಬಂದಿತ್ತು, ಹೌದಾ? ಸೊ ಅದೇ ನಾವು ವೆಲಾಸಿಟಿ ಟೈಮ್ ಗ್ರಾಫ್ ನಲ್ಲಿ ಸೇಮ್ ಗ್ರಾಫ್, ಹೌದಲ್ವಾ? ವೆಲಾಸಿಟಿ ಟೈಮ್ ಗ್ರಾಫ್ ಇದರಲ್ಲಿ x axis y axis, ಹೌದಾ? 0.0 or 0 to 0, 0 to 0 or 0.0, ಓಕೆನಾ? ನೆಕ್ಸ್ಟ್ ನಾವು ಇದರಲ್ಲಿ ವೆಲಾಸಿಟಿ ಟೈಮ್ ಗ್ರಾಫ್ ನಲ್ಲಿ ನಾವು ಏನು ತಗೊಂಡಿದ್ವಿ? ವೆಲಾಸಿಟಿ ಈಸ್ ಅಲಾಂಗ್ y axis, ವೆಲಾಸಿಟಿ ಈಸ್ ಅಲಾಂಗ್ y axis and ಟೈಮ್ ಈಸ್ ಅಲಾಂಗ್ x axis. ಯಾವ ರೀತಿ ಬಂದಿತ್ತು ಗ್ರಾಫು? ಸೊ ಈ ರೀತಿ ಬಂದಿತ್ತು, ಹೌದಲ್ವಾ? ನಾವು ಈ ಡಿಸ್ಟೆನ್ಸ್ ಟೈಮ್ ಗ್ರಾಫ್ಗೆ ನಾವು ಫಾರ್ಮುಲಾ ಕ್ಯಾಲ್ಕುಲೇಟ್ ಮಾಡಿದ್ವಿ. ಏನಪ್ಪಾ ಫಾರ್ಮುಲಾ ಅಂತಂದ್ರೆ v is equal to s2 minus s1 divided by t2 minus t1, ಹೌದಾ? ಸೊ ಈ ಫಾರ್ಮುಲಾ ಹಾಕೊಂಡು ನಾವೇನು ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತ ಹೇಳಿದ್ರೆ ಸ್ಪೀಡ್ ನ ಕ್ಯಾಲ್ಕುಲೇಟ್ ಮಾಡ್ಬೋದು, ಹೌದಾ? ಸ್ಪೀಡ್ ನ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತ ಹೇಳಿದ್ರೆ ತಾನೆ. ಹಾಗೆ ಇಲ್ಲಿಯೂ ಕೂಡ ವೆಲಾಸಿಟಿ ಟೈಮ್ ಗ್ರಾಫ್ ನಲ್ಲಿ ನಾವು ಡಿಸ್ಟೆನ್ಸ್ ಎಷ್ಟು ಟ್ರಾವೆಲ್ ಮಾಡಿದೆ ಅನ್ನೋದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು, ಓಕೆನಾ? ಸೊ ಹಾಗೇನೆ ಇನ್ನೊಂದು ಕಾನ್ಸೆಪ್ಟ್ ಇತ್ತು ಡಿಸ್ಟೆನ್ಸ್ ಟೈಮ್ ಗ್ರಾಫ್ ನಲ್ಲಿ. ಏನದು? 3 ಕಂಡೀಷನ್ ಇತ್ತು, ಹೌದಲ್ವಾ? ದೇರ್ ಆರ್ 3 ಕಂಡೀಷನ್ಸ್. ಆ 3 ಕಂಡೀಷನ್ಸ್ ಯಾವ್ಯಾವು ಅಂತಂದ್ರೆ, ಫಸ್ಟ್ ಒನ್ ಬಂದು ಯೂನಿಫಾರ್ಮ್ ಮೋಷನ್ ಆರ್ ಯೂನಿಫಾರ್ಮ್ ಸ್ಪೀಡ್, ಹೌದಾ? ಇದಕ್ಕೆ ನಾವು ಆಬ್ಜೆಕ್ಟ್ ಮೂವ್ ವಿತ್ ಯೂನಿಫಾರ್ಮ್ ಮೋಷನ್ ಆರ್ ಯೂನಿಫಾರ್ಮ್ ಸ್ಪೀಡ್ ಅಂತ ಕರಿತೀವಿ. ಇದಕ್ಕೆ ನಾವು ಗ್ರಾಫ್ ನ ಪ್ಲಾಟ್ ಮಾಡಿದ್ವಿ. ಹಾಗೇನೆ ಆಬ್ಜೆಕ್ಟ್ ಮೂವ್ ವಿತ್ ನಾನ್ ಯೂನಿಫಾರ್ಮ್ ಮೋಷನ್ ಆರ್ ನಾನ್ ಯೂನಿಫಾರ್ಮ್ ಸ್ಪೀಡ್ ಅಂತ ಇತ್ತು. ಸೊ ಇದಕ್ಕೆ ನಾವು ಏನು ಮಾಡಿದ್ವಿ? ಗ್ರಾಫ್ ನ ಪ್ಲಾಟ್ ಮಾಡಿದ್ವಿ. ಹಾಗೇನೆ ಆಬ್ಜೆಕ್ಟ್ ಅಟ್ ರೆಸ್ಟ್. ಸೊ ಇಷ್ಟಕ್ಕೆ ನಾವು ನೋಡ್ತಾ ಹೋಗಿರೋಲ್ವಾ ಪ್ರೀವಿಯಸ್ ಕ್ಲಾಸ್ ಅಲ್ಲಿ. ಸೊ ಇನ್ ದಿಸ್ ಕ್ಲಾಸ್ ವಿ ಡಿಸ್ಕಸ್ ಅಬೌಟ್ equation of motion. In this class we discuss about equation of motion, okay? Then coming to the topic, equation of motion. Equation of motion, ಓಕೆನಾ? ಸೊ ಈ ಕಾನ್ಸೆಪ್ಟ್ ನಲ್ಲಿ ನಾವೇನು ಡಿಸ್ಕಸ್ ಮಾಡ್ತೀವಿ ಅಂತಂದ್ರೆ ಫಾರ್ಮುಲಾಸ್ ಇದೆ ಕೆಲವೊಂದು, ಹೌದಲ್ವಾ? ಸೊ ಫಾರ್ಮುಲಾಸ್ ನಾವು ಹೇಗೆ ಅಂತ ನೋಡ್ತೀವಿ, ಹಾಗೇನೆ ಆ ಟರ್ಮ್ಸ್ ಯಾವ್ಯಾವು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ, ಓಕೆನಾ? ಸೊ ಹಾಗಾದ್ರೆ ಈಕ್ವೇಷನ್ ಆಫ್ ಮೋಷನ್ ಅಂದ್ರೆ when an object moves along a straight line with uniform acceleration, it is possible to relate its velocity, acceleration during motion and the distance covered by it in a certain time interval by a set of equation is known as equation of motion.
ಸೊ ಹಾಗಾದ್ರೆ ಏನಂದ್ರೆ ಒಂದು ಆಬ್ಜೆಕ್ಟ್ ಮೂವ್ಸ್ ಅಲಾಂಗ್ ಎ ಸ್ಟ್ರೈಟ್ ಲೈನ್. ಆಬ್ಜೆಕ್ಟ್ ಮೂವ್ಸ್ ಅಲಾಂಗ್ ಎ ಸ್ಟ್ರೈಟ್ ಲೈನ್ ಅಲ್ಲಿ ಏನಾಗ್ತಿದೆ, ಆಬ್ಜೆಕ್ಟ್ ಮೂವ್ ಆಗ್ತಿದೆ. ಸಪೋಸ್ ಆಬ್ಜೆಕ್ಟ್ ನಾವು ಓ ಅಂತ ತಗೋಣ, ಓಕೆನಾ. ಮೂವ್ಸ್ ಅಲಾಂಗ್ ಎ ಸ್ಟ್ರೈಟ್ ಲೈನ್ ವಿತ್ ಯೂನಿಫಾರ್ಮ್ ಆಕ್ಸಲರೇಷನ್. ಸೊ ನಾವು ಕೇಳಿದ್ವಿ ಯೂನಿಫಾರ್ಮ್ ಆಕ್ಸಲರೇಷನ್ ಅಂದ್ರೆ ಏನು ಅಂತಂದ್ರೆ ಬಾಡಿ ಕಾನ್ಸ್ಟೆಂಟ್ ಆಗಿ ಮೂವ್ ಆಗ್ತಿದೆ ಅಂತ. ಈಗ ಡಿಸ್ಟೆನ್ಸ್ ನಿಮಗೆಲ್ಲ ಗೊತ್ತು, ಯೂನಿಫಾರ್ಮ್ ಆಕ್ಸಲರೇಷನ್ ಅಂದ್ರೆ ಬಾಡಿ ಟ್ರಾವೆಲ್ ಈಕ್ವಲ್ ಡಿಸ್ಟೆನ್ಸ್ ಇನ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ ಅಂತ ಕರಿತೀವಿ. ನಾವು ಏನಂತ ಕರಿತೀವಿ ಅದನ್ನ ಯೂನಿಫಾರ್ಮ್ ಸ್ಪೀಡ್ ಅಂತ ಕರಿತೀವಿ. ಸೊ ಹಾಗೇನೆ ಯೂನಿಫಾರ್ಮ್ ಆಕ್ಸಲರೇಷನ್ ಅಂದ್ರೂ ಹಾಗೇನೆ ಇಟ್ ಈಸ್ ಪಾಸಿಬಲ್ ಟು ರಿಲೇಟ್ ಇಟ್ಸ್ ವೆಲಾಸಿಟಿ ಅಂಡ್ ಆಕ್ಸಲರೇಷನ್. ಏನಾಗುತ್ತೆ, ವೆಲಾಸಿಟಿ ಮತ್ತೆ ಆಕ್ಸಲರೇಷನ್ ಗೆ ರಿಲೇಟ್ ಆಗುತ್ತೆ. ಡ್ಯೂರಿಂಗ್ ಮೋಷನ್ ಇಸ್ ಕವರ್ಡ್ ಬೈ ಇಟ್ ಇನ್ ಎ ಸರ್ಟೈನ್ ಟೈಮ್. ಅಂದ್ರೆ ಡಿಸ್ಟೆನ್ಸ್ ಕವರ್ ಆಗುತ್ತಲ್ಲ, ಸರ್ಟೈನ್ ಟೈಮ್ ಇಂಟರ್ವಲ್ ಬೇಕು, ಹೌದಲ್ವಾ. ಬೈ ಎ ಸೆಟ್ ಆಫ್ ಈಕ್ವೇಷನ್ ಇಸ್ ನೋನ್ ಆಸ್ equation of motion, ಹೌದಲ್ವಾ. ಸೊ ಬೈ ಸೆಟ್ ಆಫ್ ಈಕ್ವೇಷನ್ ಇಸ್ ನೋನ್ ಆಸ್ ದ ಈಕ್ವೇಷನ್ ಆಫ್ ಮೋಷನ್. ಸೊ ಸಪೋಸ್ ಒಂದು ಬಾಡಿ ಮೂವ್ ಆಗ್ತಿದೆ ಅಂತಂದ್ರೆ, ಏನೋ ಒಂದು ಸ್ಟ್ರೈಟ್ ಲೈನ್ ಯೂನಿಫಾರ್ಮ್ ಆಗಿ ಮೂವ್ ಆಗ್ತಿದೆ ಅಂತಂದ್ರೆ ಅದು ಏದ್ರ ಮೇಲೆ ರಿಲೇಟ್ ಆಗುತ್ತೆ, ಒಂದು ವೆಲಾಸಿಟಿ ಮೇಲೆ ಮತ್ತೆ ಆಕ್ಸಲರೇಷನ್ ಮೇಲೆ ಅದು ರಿಲೇಟ್ ಆಗುತ್ತೆ ಡ್ಯೂರಿಂಗ್ ಮೋಷನ್ ನಡೀತದೆ. ಸೊ ಅಂಡ್ ದ ಡಿಸ್ಟೆನ್ಸ್ ಕವರ್ಡ್ ಬೈ ಇಟ್ ಇನ್ ಎ ಸರ್ಟೈನ್ ಟೈಮ್ ಇಂಟರ್ವಲ್, ಹೌದಲ್ವಾ. ಇಲ್ಲಿ ಇಷ್ಟು ಆಬ್ಜೆಕ್ಟ್ ಮೂವ್ ಆಗ್ತಿದೆ ಅಂತಂದ್ರೆ ಇದಕ್ಕೆ ಸರ್ಟೈನ್ ಟೈಮ್ ಬೇಕು, ಹೌದಲ್ವಾ. ಟೈಮ್ ಇಂಟರ್ವಲ್ ಇದ್ದರೆ ಮೂವ್ ಆಗಕ್ಕೆ ಚಾನ್ಸ್ ಇಲ್ಲ. ಸೊ ಇಲ್ಲಿ ಟೈಮ್ ಇಂಟರ್ವಲ್, ಹೌದಾ. ಸೊ ಟೈಮ್ ಇಂಟರ್ವಲ್ ಬೈ ಸೆಟ್ ಆಫ್ ಈಕ್ವೇಷನ್ ಇಸ್ ನೋನ್ ಆಸ್ ದ ಈಕ್ವೇಷನ್ ಆಫ್ ಮೋಷನ್, ಹೌದಾ. ಸೊ ಇದನ್ನ ಈಕ್ವೇಷನ್ ನಾವು ಏನಂತ ಕರಿತೀವಿ, ಈಕ್ವೇಷನ್ಸ್ ಆಫ್ ಮೋಷನ್ ಅಂತ ಕರಿತೀವಿ, ಈಕ್ವೇಷನ್ಸ್ ಆಫ್ ಮೋಷನ್. ಸೊ ಹಾಗಾದ್ರೆ 3 ಈಕ್ವೇಷನ್ಸ್ ಇದಾವೆ. ಸೊ ಈ ಈಕ್ವೇಷನ್ ಆಫ್ ಮೋಷನ್ ಅಲ್ಲಿ ಎಷ್ಟು ಈಕ್ವೇಷನ್ಸ್ ಇದಾವೆ, 3 ಈಕ್ವೇಷನ್ಸ್ ಇದಾವೆ. ಸೊ ಹಾಗಾದ್ರೆ ಅವು ಯಾವ್ಯಾವು, ಆ 3 ಈಕ್ವೇಷನ್ಸ್ ಯಾವ್ಯಾವು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ ಒಂದು ಬೈ ಬೈ, ಓಕೆನಾ. ಫಸ್ಟ್ ಒಂದು ಬಂದು v is equal to u plus at, ಓಕೆನಾ. s is equal to ut plus of at square. third ಬಂದು 2as that is equal to v square minus u square. So the equation 1 and this is the equation 2 and this is the equation 3. So these are all 3 equations are the equations of motion. Equation of motion ನಲ್ಲಿ 3 types ಅಂತ ನಾನು ಹೇಳಿದೆ ಈಗಾಗಲೇ. ಯಾವ್ಯಾವು ಒಂದು ಫಸ್ಟ್ ಒಂದು ಬಂದು v is equal to u plus at square at, s is equal to ut plus of at square. The third one ಬಂದು 2as that is equal to v square minus u square. So ಹಾಗಾದ್ರೆ ಈ u ಅಂದ್ರೇನು, v ಅಂದ್ರೇನು, s ಅಂದ್ರೇನು, t ಅಂದ್ರೇನು ಅಂತ ನಾನು ಆಲ್ರೆಡಿ ಹೇಳಿದ್ದೆ, ಹೌದಲ್ವಾ. ಸೊ ಹಾಗಾದ್ರೆ ಈ u ಅಂದ್ರೇನು, s ಅಂದ್ರೇನು, t ಅಂದ್ರೇನು, u ಅಂದ್ರೆ ಏನು, t ಅಂದ್ರೆ ಏನು, ಹೌದಲ್ವಾ. ಸೊ ಹಾಗಾದ್ರೆ t ಅಂದ್ರೆ ನಾವು ಕಾಮನ್ ಗೊತ್ತು ಟೈಮ್ ಇಂಟರ್ವಲ್, ಹೌದಲ್ವಾ. t stands for ಏನು, ಟೈಮ್ ಇಂಟರ್ವಲ್. t ಅಂದ್ರೆ ಟೈಮ್ ಇಂಟರ್ವಲ್, ಓಕೆನಾ. ಸೊ ಹಾಗಾದ್ರೆ v ಅಂದ್ರೆ ಫೈನಲ್ ವೆಲಾಸಿಟಿ, u ಅಂದ್ರೆ ಇನಿಷಿಯಲ್ ವೆಲಾಸಿಟಿ, ಹೌದಲ್ವಾ. ನಾನು ಇದನ್ನ ಯಾವಾಗ ಹೇಳಿದ್ದೆ ಅಂತಂದ್ರೆ ಡಿಸ್ಪ್ಲೇಸ್ಮೆಂಟ್ ಹೇಳ್ಬೇಕಾದ್ರೆ ನಾನು ಹೇಳಿದ್ದೆ, ಹೌದಲ್ವಾ. ಡಿಸ್ಪ್ಲೇಸ್ಮೆಂಟ್ ಬಂದಾಗ ಮತ್ತೆ ಡಿಸ್ಟೆನ್ಸ್ ಬಂದಾಗ ಹೇಳಿದ್ದೆ ನಾನು, ಹೌದಲ್ವಾ. ಯಾವ್ದು ಹೇಳಿದೆ, ಈ ಮೂರು ನಾವು ಹೇಳಿದ್ದೆ, ಹೌದಲ್ವಾ. ಡಿಸ್ಪ್ಲೇಸ್ಮೆಂಟ್ ಮತ್ತೆ ಡಿಸ್ಟೆನ್ಸ್ಗೆ. ಸೊ ಹಾಗಾದ್ರೆ ಡಿಸ್ಪ್ಲೇಸ್ಮೆಂಟ್ ಅಲ್ಲಿ ಏನ್ ಹೇಳಿದ್ದೆ ನೆನಪು ಸರಿ. ಯು ಅಂದ್ರೆ ಇನಿಷಿಯಲ್ ವೆಲಾಸಿಟಿ, v ಇದೆ ಫೈನಲ್ ವೆಲಾಸಿಟಿ. ಸೊ ಹಾಗಾದ್ರೆ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನಂತ ಹೇಳಿದ್ದೆ, ಇಟ್ ಇಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಫ್ರಮ್ ದ ಇನಿಷಿಯಲ್ ಟು ಫೈನಲ್ ಪಾತ್. ಸೊ ಹೀಗಿದ್ರೆ ಈಗ ಸಪೋಸ್
ಸಪೋಸ್ ಒಂದು ರೋಡ್ ಇದೆ ಅಂತ ಅಂದ್ಕೊಂಡ್ರೆ ಇನಿಷಿಯಲ್ ಪಾಯಿಂಟ್ ಎ ಅಂತ ತಗೊಂಡಿದ್ವಿ ಹೌದಲ್ವಾ, ಫೈನಲ್ ಪಾಯಿಂಟ್ ಬಿ ಅಂತ ನಾವು ಮಾಡ್ಕೊಂಡಿದ್ವಿ ಹೌದಲ್ವಾ. ಸೊ ಹಾಗಾದ್ರೆ ಇಲ್ಲಿಂದ ಈ ಪಾಯಿಂಟ್ಗೆ ನಾವೇನಂತ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನೋ ಡಿಸ್ಟೆನ್ಸ್ ಬಂದ್ರೆ ಇಲ್ಲಿಂದ ಇಷ್ಟು ಹೌದಲ್ವಾ, ಇಷ್ಟು ಡಿಸ್ಟೆನ್ಸ್ ನಾವೇನಂತ ಕರಿತೀವಿ, ಡಿಸ್ಟೆನ್ಸ್ ಅಂತ ಕರಿತೀವಿ. ಆಬ್ಜೆಕ್ಟ್ ಇಲ್ಲಿಂದ ಇಷ್ಟು ಮೂವ್ ಆಗಿದ್ರಿಂದ ಡಿಸ್ಟೆನ್ಸ್ ಅಂತ ಕರಿತೀವಿ. ಆದ್ರೆ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಆಬ್ಜೆಕ್ಟ್ ಮೂವ್ಸ್ ಬಟ್ ಇನಿಷಿಯಲ್ ಟು ಫೈನಲ್ ಪಾತ್ ಅಂದ್ರೆ ಇಟ್ ಇಸ್ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಹೌದಲ್ವಾ, ಶಾರ್ಟೆಸ್ಟ್ ಡಿಸ್ಟೆನ್ಸ್ from the initial to final path ಹೌದಾ, ಪಾತ್ ಇನಿಷಿಯಲ್ ಟು ಫೈನಲ್ ಪಾತ್ ಅನ್ನೋದು ನಾವು ಏನಂತ ಕರಿತೀವಿ, ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ ಅಂತ ಹೇಳಿದೆ. ಸೊ ಇಲ್ಲಿ ಬಂದಿದ್ದಾನೆ ಇನಿಷಿಯಲ್ ಮತ್ತೆ ಫೈನಲ್. ಸೊ ಇನಿಷಿಯಲ್ ಪಾಯಿಂಟ್ ಗೆ ನಾವು ಏನಂತ ತಗೊಂಡಿದ್ವಿ, ಇನಿಷಿಯಲ್ ಪಾಯಿಂಟ್ ಯು ಅಂತ ತಗೊಂಡಿದ್ವಿ, ಫೈನಲ್ ಪಾಯಿಂಟ್ ವಿ ಅಂತ ತಗೊಂಡಿದ್ವಿ ಹೌದಲ್ವಾ. ಸೊ ಡಿಸ್ಪ್ಲೇಸ್ಮೆಂಟ್ ಅಲ್ಲಿ ಏನ್ ಬಂತು, ಇನಿಷಿಯಲ್ ಪಾಯಿಂಟ್ ಮತ್ತೆ ಫೈನಲ್ ಪಾಯಿಂಟ್ ಬಂತು ಅಂತ ನಾವು ಪ್ರೀವಿಯಸ್ ಕ್ಲಾಸ್ ನಲ್ಲಿ ನಾನು ಆಲ್ರೆಡಿ ಹೇಳಿದೆ. ಡಿಸ್ಟೆನ್ಸ್ ಅಲ್ಲ ಅಷ್ಟೇ, ಡಿಸ್ಟೆನ್ಸ್ ಏನ್ ಆಬ್ಜೆಕ್ಟ್ ಇಲ್ಲಿಂದ ಇಲ್ಲಿಗೆ ಮೂವ್ ಆಗ್ತಿದೆ ಅಂತಂದ್ರೆ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಅ ಬಾಡಿ ಇಸ್ ಕಾಲ್ಡ್ ಏನಂತ ಕರಿತೀವಿ, ಡಿಸ್ಟೆನ್ಸ್ ಅಂತ ಕರಿತೀವಿ ಹೌದಲ್ವಾ. ಎ ಬಿ ಸಿ ಫಸ್ಟ್ ಇನಿಷಿಯಲ್ ಪಾಯಿಂಟ್ ಇದಾಯ್ತಾ, ಎ ಇನಿಷಿಯಲ್ ಪಾಯಿಂಟ್ ಎ ಅಂತ ಕರಿತೀವಿ. ನಾವು ಅದನ್ನ ಏನಂತ ಕರಿತೀವಿ, ಯು ಹೌದಾ. ಇನ್ನು ಫೈನಲ್ ಪಾಯಿಂಟ್ ಆಗಿರುತ್ತೆ ಸಿ ಹೌದಲ್ವಾ. ಇಲ್ಲಿ ನಮ್ಮ ಫೈನಲ್ ಪಾಯಿಂಟ್ ಏನಂತ ಅಂತೀವಿ, ವಿ. ಸೊ ಇದಿಷ್ಟು ಬಂದು ನಿಮಗೆ ಏನೋ ಈ ಒಂದು ಈಕ್ವೇಷನ್ ಆಫ್ ಮೋಷನ್ ಅಲ್ಲಿ 3 ಫಾರ್ಮುಲಾಸ್ ಬರ್ತಾವಲ್ಲ, ಯಾವ್ಯಾವು, v is equal to u plus at. The second one ಬಂದು s is equal to ut plus of at square. The third part ಬಂದು 2as that is equal to v square minus u square ಹೌದಾ. ಸೊ ಹಾಗಾದ್ರೆ ಈ ಎಸ್ ಅಂದ್ರೆ ಏನು ಅಂತ ಗೊತ್ತಾಯ್ತು ಹೌದಲ್ವಾ. ಈ ಎಸ್ ಅಂದ್ರೆ ಏನು, ಡಿಸ್ಟೆನ್ಸ್ ಅಂತ ನಾವು ಆಗ್ಲೇ ಫಾರ್ಮುಲಾ ಹಾಕೊಂಡು ಕ್ಯಾಲ್ಕುಲೇಟ್ ಮಾಡಿದ್ವಿ ಹೌದಲ್ವಾ. ಎಸ್ ಅಂದ್ರೆ ನಾವು ಕಾಮನ್ ಆಗಿ ಡಿಸ್ಟೆನ್ಸ್ ಅಂತ ಕರಿತೀವಿ. ಹಾಗಾದ್ರೆ ಇನ್ನು ಅದರ್ ಟರ್ಮ್ಸ್ ನಲ್ಲಿ ನಾವು ಏನಂತ ಕರಿತೀವಿ, ಎಸ್ ಅನ್ನ ಇನ್ ಸಮ್ ಕೇಸ್ ಎಸ್ ಇಸ್ ಈಕ್ವಲ್ ಟು ಸ್ಪೀಡ್ ಅಂತ ನಾವು ಇಟ್ಕೊತೀವಿ ಹೌದಾ. ಸೊ ಹಾಗೆ ಈಗ ವಿ ಅಂದ್ರೆ ವೆಲಾಸಿಟಿ ಅಂತ ಇಟ್ಕೊಂಡಿದ್ದೀವಿ. ಹಾಗೆ ನಾವು ಫಾರ್ಮುಲಾ ಹಾಕಿದ್ವಲ್ಲ, ವಿ ಇಸ್ ಈಕ್ವಲ್ ಟು ಏನಂತ ಫಾರ್ಮುಲಾ ಬಂತದ್ದು, s2 minus s1 whole divided by t2 minus t1 ಅಂತ ಗೊತ್ತಾಯ್ತು. ಸೊ ಹಾಗಾದ್ರೆ ಫಾರ್ಮುಲಾಗೆ ನಾವು ವಿ ಬಂದು ಎಸ್ ಯೂಸ್ ಮಾಡಬೇಕಿತ್ತು ತಾನೇ ಹೌದಲ್ವಾ. ಸ್ಪೀಡ್ ಕ್ಯಾಲ್ಕುಲೇಟ್ ಮಾಡ್ತಿದ್ವಿ, ಎಸ್ ಅನ್ನು ಇಟ್ಕೋಬೇಕಿತ್ತು. ಸೊ ಹಾಗಾದ್ರೆ ಏನಕ್ಕೆ ಬೇಕಿತ್ತು, ಎಸ್ ಇಟ್ಕೋಬೇಕಿತ್ತು ಹೌದಲ್ವಾ. ಸೊ ಇಲ್ಲಿ ವಿ ಯಾಕೆ ಇಟ್ಕೊಂಡಿದ್ದಾರೆ ಅಂತಂದ್ರೆ, ವಿ ಅಂದ್ರೆ ನಾವು ಏನಂತ ತಗೊಂಡಿದ್ವಿ ಇಲ್ಲಿ, ವಿ ಅಂದ್ರೆ ನಾವು ಸ್ಪೀಡ್ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ s1 ಅಂದ್ರೆ s2 ಅಂದ್ರೆ ಏನದು, t1 and t2 ಅಂದ್ರೆ ಟೈಮ್ ಇಂಟರ್ವಲ್. ಕಮಿಂಗ್ ಟು ದಿ ಟಾಪಿಕ್, equation for velocity time relation ಹೌದಾ. ಈ ಒಂದು ಟಾಪಿಕ್ ಮೇಲೆ ನಾವು ಈಕ್ವೇಷನ್ ಫಾರ್ ವೆಲಾಸಿಟಿ ಟೈಮ್ ರಿಲೇಷನ್, ಇದು ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಹೇಗೆ ಅಂತಂದ್ರೆ ಇದನ್ನ ಕ್ಲಾಸ್ 12 ಅಂದ್ರೆ ಪಿ ನಲ್ಲಿ ಈ ಕಾನ್ಸೆಪ್ಟ್ ಬರುತ್ತೆ ಹೌದಾ. ಸೊ ಈ ಕಾನ್ಸೆಪ್ಟ್ ಮೇಲೆ ವೆಲಾಸಿಟಿ ಟೈಮ್ ಮೇಲೆ 3 ಫಾರ್ಮುಲಾ ನಾವು ಆಗಲೇ ಹೇಳಿದೆ. ಈಕ್ವೇಷನ್ ಫಾರ್ ಮೋಷನ್ ಅಲ್ಲಿ 3 ಫಾರ್ಮುಲಾ ಹೇಳಿದ್ರಲ್ಲ. ಸೊ ಆ ಫಾರ್ಮುಲಾ ಮೇಲೆ ನಿಮಗೆ ಪಿ ನಲ್ಲಿ 12 ಗೆ ಏನ್ ಬರುತ್ತೆ, ಡೆರಿವೇಷನ್ಸ್ ಬರುತ್ತೆ ಹೌದಲ್ವಾ. ಸೊ ಹಾಗಾದ್ರೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನೋಡ್ಕೊಳ್ಳಿ. ಹಾಗಾದ್ರೆ ಫಸ್ಟ್ ನಾವು ಈ ಈಕ್ವೇಷನ್ ಫಾರ್ ವೆಲಾಸಿಟಿ ಟೈಮ್ ರಿಲೇಷನ್ ಅಲ್ಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಫಸ್ಟ್ ಗ್ರಾಫ್ ಹಾಕೋತೀವಿ ಹೌದಾ. ಇದು ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್ ಹೌದಾ. ವೆಲಾಸಿಟಿ ಅಂತಂದ್ರೆ ವೆಲಾಸಿಟಿ ಮತ್ತೆ ಟೈಮ್ ರಿಲೇಷನ್ ಹೌದಾ. ವೆಲಾಸಿಟಿ ಟೈಮ್ ರಿಲೇಷನ್ ಅಲ್ಲಿ ನಾವು ವೆಲಾಸಿಟಿನ ನಾವು ಏನು ಪ್ಲಾಟ್ ಮಾಡ್ತೀವಿ, ವೈ ಆಕ್ಸಿಸ್ ಮೇಲೆ ನಾವು ವೆಲಾಸಿಟಿನ ಪ್ಲಾಟ್ ಮಾಡ್ಕೊತೀವಿ, ಎಕ್ಸ್ ಆಕ್ಸಿಸ್ ಮೇಲೆ ನಾವು ಏನು ಪ್ಲಾಟ್ ಮಾಡ್ಕೊತೀವಿ, ಟೈಮ್ ನ ಡಿನೋಟ್ ಮಾಡ್ಕೊತೀವಿ ಹೌದಾ. ಸೊ ಹಾಗಾದ್ರೆ ವೆಲಾಸಿಟಿ ಇನ್ ಮೀಟರ್ ಪರ್ ಸೆಕೆಂಡ್ ಹೌದಾ, ಟೈಮ್ ಇನ್ ಸೆಕೆಂಡ್. ಸೊ ಇದಿಷ್ಟು ನಿಮಗೆ ಗೊತ್ತಿರಬೇಕು. ಅದಾದ್ಮೇಲೆ ನೆಕ್ಸ್ಟ್ ನಾವು ಏನ್ ಮಾಡ್ಕೊತೀವಿ, ಆಬ್ಜೆಕ್ಟ್. ಈ ಗ್ರಾಫ್ ನಲ್ಲಿ ಆಬ್ಜೆಕ್ಟ್ ಪಾಯಿಂಟ್ ಎ ನಲ್ಲಿದೆ. ಸೊ ಇದು ಫೈನಲ್ ವೆಲಾಸಿಟಿ ಹೌದಾ. ಫೈನಲ್ ವೆಲಾಸಿಟಿ ಯು ಅಟ್ ಎ ಪಾಯಿಂಟ್ ಎ ಮೂವ್ಸ್ ಅಟ್ ಎ ಪಾಯಿಂಟ್ ಬಿ
ಅಂದ್ರೆ ಇದು ಕಾನ್ಸ್ಟೆಂಟ್ ಆಗಿ ಯೂನಿಫಾರ್ಮ್ ವೆಲಾಸಿಟಿನಲ್ಲಿ, ಯೂನಿಫಾರ್ಮ್ ಸ್ಪೀಡ್ ನಲ್ಲಿ, ಯೂನಿಫಾರ್ಮ್ ರೇಟ್ ನಲ್ಲಿ ಏನಾಗ್ತಿದೆ, ಬಾಡಿ ಮೂವ್ ಆಗ್ತಿದೆ ಪಾಯಿಂಟ್ ಬಿ ಗೆ. ಸೊ ಹಾಗಾದ್ರೆ ಇಲ್ಲಿಂದ ನಾವು ಲೈನ್ ಹೇಳ್ಕೊಬೋದಲ್ವಾ, ಇಲ್ಲಿಂದ ಎಷ್ಟು ವೆಲಾಸಿಟಿನಲ್ಲಿ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದೆ ಅಂತಂದ್ರೆ ಫೈನಲ್ ಪಾಯಿಂಟ್ ಯಾವುದು ಅಂತಂದ್ರೆ ವಿ, ಹೌದಾ, ಅಟ್ ಪಾಯಿಂಟ್ ಇ, ಹೌದಾ, ಪಾಯಿಂಟ್ ಎ, ಪಾಯಿಂಟ್ ಬಿ, ಪಾಯಿಂಟ್ ಇ, ಪಾಯಿಂಟ್ ಸಿ ಅಂಡ್ ಪಾಯಿಂಟ್ ಡಿ, ಹೌದಾ. ಎ ಇಂದ ಇನಿಷಿಯಲ್ ಇಂದ ಪಾಯಿಂಟ್ ಎಲ್ಲಿಗಾನ ಬಿ ಹೋಗಿದೆ, ಹೌದಾ, ಡಿಸ್ಟೆನ್ಸ್ ಟ್ರಾವೆಲ್ ಆಗಿದೆ. ಸೊ ಇಲ್ಲಿಂದ ಫೈನಲ್ ವೆಲಾಸಿಟಿ ಎಷ್ಟಾಯ್ತು ಹಾಗಾದ್ರೆ ವಿ ಅಟ್ ಅ ಪಾಯಿಂಟ್ ಇ ಆಯ್ತು, ಹೌದಲ್ವಾ. ವೆಲಾಸಿಟಿ ಚೇಂಜಸ್ ಅಟ್ ಯೂನಿಫಾರ್ಮ್ ರೇಟ್ ಅಟ್ ಎ, ಹೌದಲ್ವಾ, ಕೊಟ್ಟಿದ್ದಾರೆ ನೋಡಿ, ಅಟ್ ಎ ಅಂದ್ರೆ ವೆಲಾಸಿಟಿ ಚೇಂಜಸ್ ಅಟ್ ಯೂನಿಫಾರ್ಮ್ ರೇಟ್. ಯೂನಿಫಾರ್ಮ್ ರೇಟ್ ನಲ್ಲಿ ಏನಾಗುತ್ತದೆ, ವೆಲಾಸಿಟಿ ಚೇಂಜ್ ಆಗ್ತಿದೆ. ಅದನ್ನ ನಾವು ಏನಂತ ತಗೊಂಡಿದೀವಿ, ಯೂನಿಫಾರ್ಮ್ ರೇಟ್ ನಲ್ಲಿ ವೆಲಾಸಿಟಿ ಚೇಂಜ್ ಆಗ್ತಿರೋದನ್ನ ನಾವು ಎ ಅಂತ ಡಿನೋಟ್ ಮಾಡ್ಕೊಂಡಿದೀವಿ, ಹೌದಾ. ಹಾಗೇನೆ ನಾವು ಪರ್ಪೆಂಡಿಕ್ಯುಲರ್ ಲೈನ್, ಪರ್ಪೆಂಡಿಕ್ಯುಲರ್ ಲೈನ್ಸ್ ಅಂದ್ರೆ ನಾನು ನಿಮ್ಗೆ ಹೇಳಿದೆ, ಪ್ಯಾರಲಲ್ ಅಂದ್ರೆ ಈ ಸಿಂಬಲ್ ಬಳಸ್ತೀವಿ, ಪ್ಯಾರಲಲ್, ಮತ್ತೆ ಪರ್ಪೆಂಡಿಕ್ಯುಲರ್ ಅಂದ್ರೆ ಈ ಸಿಂಬಲ್ ನಾವು ಬಳಸ್ತೀವಿ ಅಂತ ಹೇಳಿದೆ ನಿಮಗೆ, ಹೌದಲ್ವಾ, ಪ್ರೀವಿಯಸ್ ಕ್ಲಾಸ್ ನಲ್ಲಿ. ಸೊ ಇದನ್ನ perpendicular, this symbol stands for parallel. So perpendicular lines BC and BE are drawn from the figure. ಅಂದ್ರೆ BC ಎಲ್ಲಿದೆ ನೋಡ್ರಿ, BC, B ಮತ್ತೆ C perpendicular to ಯಾವ ಆಕ್ಸಿಸ್, x ಆಕ್ಸಿಸ್ ಗೆ perpendicular ಗೆ ಇದೆ, ಹೌದಲ್ವಾ. ಪಾಯಿಂಟ್ B ಮತ್ತೆ ಪಾಯಿಂಟ್ C. ಹಾಗೆಯೇ BE, ಪಾಯಿಂಟ್ B ಮತ್ತೆ ಪಾಯಿಂಟ್ ಇ ಯಾವ ಆಕ್ಸಿಸ್ ಗೆ ಪರ್ಪೆಂಡಿಕ್ಯುಲರ್ ಆಗಿದೆ, y ಆಕ್ಸಿಸ್ ಗೆ. ಡ್ರಾ ಫ್ರಮ್ ದ ಪಾಯಿಂಟ್ ಬಿ, ಪಾಯಿಂಟ್ ಬಿ ಇಂದ ನಾವು ಏನು ಮಾಡ್ಕೊಂಡಿದೀವಿ, ಎರಡು ಆಕ್ಸಿಸ್ ನ x ಆಕ್ಸಿಸ್ ಗೆ ಒಂದು ಮತ್ತೆ y ಆಕ್ಸಿಸ್ ಗೆ ಒಂದು ನಾವು ಡ್ರಾ ಮಾಡ್ಕೊಂಡಿದೀವಿ, ಹಾಗೆ ಪ್ಯಾರಲಲ್ ಆಗಿ, ಹೌದಲ್ವಾ. ಆನ್ ದ ಟೈಮ್, ಆನ್ ದ ವೆಲಾಸಿಟಿ ಆಕ್ಸಿಸ್ ರೆಸ್ಪೆಕ್ಟಿವ್ಲಿ. ಟೈಮ್ ಆಕ್ಸಿಸ್ ನಲ್ಲಿ ಯಾವುದು, ಬಿ ಟು ಸಿ, ಟೈಮ್ ಆಕ್ಸಿಸ್ ನಲ್ಲಿ ಬಿ ಸಿ perpendicular to ಯಾವುದು, ಟೈಮ್ ಇಂಟರ್ವಲ್ ಗೆ, ಹೌದಾ, ಟೈಮ್ ಗೆ. ಹಾಗೇನೆ ಯಾವುದು, ಬಿ ಇ y ಆಕ್ಸಿಸ್ ನಲ್ಲಿ ವೆಲಾಸಿಟಿ ಗೆ ಯಾವುದು, ಬಿ ಇ, ಹೌದಾ. ಸೊ ಇದು perpendicular to ಯಾವ ಆಕ್ಸಿಸ್, ವೆಲಾಸಿಟಿ, ಹೌದಾ, ವೆಲಾಸಿಟಿ ಆಕ್ಸಿಸ್. ಸೊ ಈ ರೀತಿ ಡ್ರಾ ಮಾಡ್ಕೊಂಡಿದ್ದೀವಿ, ಹೌದಾ. ಇದು ನೆಕ್ಸ್ಟ್ ಇನಿಷಿಯಲ್ ವೆಲಾಸಿಟಿ ಈಸ್ ರೆಪ್ರೆಸೆಂಟೆಡ್ O to A, OA, ಹೌದಾ. OA ನ ನಾವು ಏನಂತ ಕರೆದಿದ್ದೀವಿ, ಇನಿಷಿಯಲ್ ವೆಲಾಸಿಟಿ, ಇನಿಷಿಯಲ್ ವೆಲಾಸಿಟಿ. ಹಾಗೆ AE ನ ನಾವು ಫೈನಲ್ ವೆಲಾಸಿಟಿ, ಹೌದಾ, ಫೈನಲ್ ವೆಲಾಸಿಟಿ ಅಂತ ಕರೆದಿದ್ದೀವಿ. ಬಿ ಅಂದ್ರೆ ಫೈನಲ್ ವೆಲಾಸಿಟಿ ಅಟ್ ಪಾಯಿಂಟ್ ಇ ಅಂತ ನಾನು ಆಲ್ರೆಡಿ ಹೇಳಿದೆ. ಹಾಗೆ ಯು ಅಂದ್ರೆ ಇನಿಷಿಯಲ್ ವೆಲಾಸಿಟಿ ಅಟ್ ಪಾಯಿಂಟ್ ಎ ಅಂತ ಹೇಳಿದೆ, ಹೌದಲ್ವಾ. ಸೊ ಇದು ಇನಿಷಿಯಲ್ ವೆಲಾಸಿಟಿ, ಇದು ಫೈನಲ್ ವೆಲಾಸಿಟಿ. ಆಬ್ಜೆಕ್ಟ್ ಇಲ್ಲಿಂದ ಪಾಯಿಂಟ್ ಬಿ ಗೆ ಮೂವ್ ಆಯ್ತು, ಹೌದಲ್ವಾ. ಸೊ ಇಲ್ಲಿಂದ ನಾವು ಲೈನ್ ನ ಪ್ಲಾಟ್ ಮಾಡ್ಕೊಂಡ್ವಿ, ಬಿ ಇಂದ ಸಿ ಗೆ, ಹಾಗೆ ಬಿ ಇಂದ ಇ ಗೆ, ಈ ಪಾಯಿಂಟ್ ಗೆ ನಾವು ಲೈನ್ ನ ಡ್ರಾ ಮಾಡ್ಕೊಂಡಿದ್ವಿ, ಹಾಗೆ ಪರ್ಪೆಂಡಿಕ್ಯುಲರ್ ಟು ಟೈಮ್ ಆಕ್ಸಿಸ್ ಅಂಡ್ ಪರ್ಪೆಂಡಿಕ್ಯುಲರ್ ಟು ವೆಲಾಸಿಟಿ ಆಕ್ಸಿಸ್. ಅಂದ್ರೆ x ಆಕ್ಸಿಸ್ ಮತ್ತೆ y ಆಕ್ಸಿಸ್ ಗೆ ನಾವು ಪರ್ಪೆಂಡಿಕ್ಯುಲರ್ ಆಗಿ ಏನ್ ಮಾಡ್ಕೊಂಡ್ವಿ, ಬಿ ಪಾಯಿಂಟ್ ಇಂದ ಲೈನ್ ನ ಜಾಯಿನ್ ಮಾಡ್ಕೊಂಡ್ವಿ, ಬಿ ಇ ಮತ್ತೆ ಬಿ ಸಿ, ಹೌದಲ್ವಾ. ಸೊ ಇದಿಷ್ಟು ನಾವು ಗ್ರಾಫ್ ನಲ್ಲಿ ಮಾಡ್ಕೊಬೇಕಾಗಿರೋದು. ಹಾಗೇನೆ ಬಿ ಡಿ ಪ್ಯಾರಲಲ್ ಟು ಓ ಸಿ, ಹಾಗೇನೆ ಇ ಓ ಪ್ಯಾರಲಲ್ ಟು ಬಿ ಸಿ, ಹೌದಾ. ಇಷ್ಟು ಗೊತ್ತಾಯ್ತಾ, ಇಷ್ಟು ನಾವು ನೋಡ್ಕೊಬಹುದು, ಹೌದಲ್ವಾ. ಬಿ ಸಿ ಪ್ಯಾರಲಲ್ ಟು ಇ ಓ, ಹೌದಾ. ಹಾಗೇನೆ ಓ ಸಿ ಪ್ಯಾರಲಲ್ ಟು ಎ ಡಿ, ಹೌದಾ. ಇದಿಷ್ಟು ನಾವು ಫಿಗರ್ ನಲ್ಲಿ ನೋಡ್ಕೊಂಡು ಏನೇನು ಕೊಟ್ಟಿದ್ದಾರೆ, ಗಿವನ್ ಏನೇನು ಕೊಟ್ಟಿದ್ದಾರೆ ಅಂತ ನಾವು ಬರ್ಕೋಬಹುದು, ಹೌದಾ. ಸೊ ಹಾಗಾದ್ರೆ ನೆಕ್ಸ್ಟ್ ಹೇಳಿದ್ನಲ್ಲ, ಎ ಡಿ ಪ್ಯಾರಲಲ್ ಟು ಓ ಸಿ ಗೆ ಪ್ಯಾರಲಲ್ ಆಗಿ ನಾವು ಏನೇನು ಕೊಟ್ಟಿದ್ದಾರೆ ಅಂತ ನಾವು ಬರ್ಕೋಬಹುದು ಅಂತ ಹೇಳಿದೆ, ಹೌದಾ. ಫ್ರಮ್ ದಿಸ್ ಗ್ರಾಫ್ ವಿ ಅಬ್ಸರ್ವ್ ದಟ್ ಅಂದ್ರೆ ಬಿ ಸಿ ಅಂದ್ರೆ ಪಾಯಿಂಟ್ ಬಿ ಇಂದ ಸಿ ಗೆ ನಾವು ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಅಂದ್ರೆ ಟೈಮ್ ಆಕ್ಸಿಸ್ ಗೆ ನಾವು ಪ್ಯಾರಲಲ್ ಆಗಿ
ಲೈನ್ ಡ್ರಾ ಮಾಡಿದ್ವಿ ಅಲ್ವಾ. ಸೊ ಹಾಗಾದ್ರೆ ಬಿ ಸಿ ಇಸ್ ಈಕ್ವಲ್ ಟು ಏನಂತ ಬರ್ಕೋಬಹುದು ನಾವು, ಬಿ ಡಿ ಪ್ಲಸ್ ಡಿ ಸಿ ಅಂತ ಬರ್ಕೋಬಹುದು, ಹೌದಲ್ವಾ. ಹೌದಾ. ಬಿ ಸಿ ಇಸ್ ಈಕ್ವಲ್ ಟು ಅಂದ್ರೆ ಇಲ್ಲಿಂದ ಈ ಡಿಸ್ಟೆನ್ಸ್ ಇದೆಯಲ್ಲ, ಸೊ ಈ ಡಿಸ್ಟೆನ್ಸ್ ಬಿ ಸಿ. ಬಿ ಸಿ ಇಸ್ ಈಕ್ವಲ್ ಟು ನಾವೇನಂತ ಬರ್ಬೋದು, ಬಿ ಡಿ ಪ್ಲಸ್ ಡಿ ಸಿ ಅಂತ ಬರ್ಕೋಬಹುದು, ಹೌದಲ್ವಾ. ಡಿ ಸಿ ಅಂತ ಬರ್ಕೋಬಹುದು. ಸೊ ಹಾಗಾದ್ರೆ ಈ ಡಿ ಸಿ ಪ್ಲೇಸ್ಗೆ ನಾವೇನ್ ಮಾಡ್ಬೋದು, ಎ ಮತ್ತೆ ಓ ಇದೆ ಅಲ್ವಾ, ನಮಗೆ ಗೊತ್ತಿದೆ. ಬಿ ಸಿ ದಟ್ ಈಸ್ ಈಕ್ವಲ್ ಟು ಬಿ ಡಿ ಪ್ಲಸ್ ಡಿ ಸಿ ಅಂದ್ರೆ ಡಿ ಸಿ ಪ್ಲೇಸ್ಗೆ ನಾವು ಎ ಓ ನ ಸಬ್ಸ್ಟಿಟ್ಯೂಟ್ ಮಾಡ್ಕೊತೀವಿ, ಎ ಓ. ಹೌದಾ. ಹಾಗಾದ್ರೆ ನಮಗೆ ಬಿ ಸಿ ಗೊತ್ತಿದೆ. ಬಿ ಸಿ ಅಂದ್ರೆ ಬಿ ಸಿ ಇಸ್ ಈಕ್ವಲ್ ಟು ವಿ ಅಂತ ಗೊತ್ತು, ಹೌದಲ್ವಾ. ಹಾಗೇನೆ ಬಿ ಡಿಗೆ ಬಿ ಡಿ ಅಂದ್ರೆ ನಮಗೆ ಗೊತ್ತಿಲ್ಲ. ಮತ್ತೆ ಎ ಓ ಅಂದ್ರೆ ನಮಗೆ ಗೊತ್ತು, ಇನಿಷಿಯಲ್ ಪಾಯಿಂಟ್ ಯು, ಹೌದಲ್ವಾ. ಎ ಓ ದಟ್ ಈಸ್ ಈಕ್ವಲ್ ಟು ಯು. ಯು ಅಂದ್ರೆ ಇನಿಷಿಯಲ್, ವಿ ಅಂದ್ರೆ ಫೈನಲ್ ಪಾಯಿಂಟ್ ಅಂತ ಗೊತ್ತಾಯ್ತು. ಹಾಗಾದ್ರೆ ನಾವು ಈ ವ್ಯಾಲ್ಯೂಸ್ ಏನಿದೆ ಈಕ್ವೇಶನ್ 1 ಅಂತ ತಗೋಣ, ಈಕ್ವೇಶನ್ 2 ಅಂತ ತಗೋಣ. ಸೊ ಈ ಈಕ್ವೇಶನ್ ನಾವು ಎಂತಕ್ಕೆ ಈಕ್ವೇಶನ್ 3 ಗೆ ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ, ಹೌದಾ. ಈಕ್ವೇಶನ್ 3 ಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇದು ಈಕ್ವೇಶನ್ 3 ಅಂತ ತಗೊಂಡ್ರೆ ಈಕ್ವೇಶನ್ 3 ಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನ್ ಬರುತ್ತೆ, ಬಿ ಸಿ ಅಂದ್ರೆ ಬಿ ಸಿ ಗೆ ಏನ್ ಕೊಟ್ಟಿದ್ದಾರೆ, ವಿ ಅಂತ ಗೊತ್ತಿದೆ, ಹೌದಲ್ವಾ. ವಿ ಇಸ್ ಈಕ್ವಲ್ ಟು ಬಿ ಡಿ ಅಂತಂದ್ರೆ ನಮಗೆ ಗೊತ್ತಿಲ್ಲ, ಅದನ್ನೇ ಬರ್ತೀವಿ, ಹೌದಾ. ಸೊ ನೆಕ್ಸ್ಟ್ ಎ ಓ ಅಂದ್ರೆ ನಮಗೆ ಇನಿಷಿಯಲ್ ವೆಲಾಸಿಟಿ ಅಂತ ಗೊತ್ತು, ಹೌದಲ್ವಾ. ಸೊ ಯು ಅಂತ ಬರ್ಕೊತೀವಿ, ಯುನಾ. ಸೊ ಆಮೇಲೆ ನೆಕ್ಸ್ಟ್ ನಾವು ಬಿ ಡಿನ ಈ ಕಡೆನೇ ಇಟ್ಕೊಳ್ಳೋಣ, ಬಿ ಡಿ ವಿ ಅಂದ್ರೆ ಯು ಇಲ್ಲಿ ಪ್ಲಸ್ ಇದೆ, ಈಕ್ವೇಶನ್ ಅಂದ್ರೆ ಈಕ್ವಲ್ಸ್ ಇಂದ ಈ ಕಡೆ ಬಂದ್ರೆ ಮೈನಸ್ ಯು, ಹೌದಲ್ವಾ. ಸೊ ಇದು ಈಕ್ವೇಶನ್. ಸೊ ಇದನ್ನ ನಾವು ಬಿ ಡಿ ದಟ್ ಈಸ್ ಈಕ್ವಲ್ ಟು ವಿ ಮೈನಸ್ ಯು ಅಂತ ಬರ್ಕೋತೀವಿ. ಸೊ ನಾವು ಮೇನ್ ಈಕ್ವೇಶನ್ 1 ನಮಗೆ ಗೊತ್ತಾಯ್ತು, ಹೌದಲ್ವಾ. ಸೊ ಇದನ್ನ ಈಕ್ವೇಶನ್ ನಾವು ಏನಂತ ಕರ್ಕೊಂತೀವಿ, ಈಕ್ವೇಶನ್ 3 ಆಯ್ತು, ಈಕ್ವೇಶನ್ 4 ಅಂತ ಕರ್ಕೊಂತೀವಿ, ಹೌದಾ. So next, from the velocity time graph, the acceleration of an object is given by ilbarina. So ನಮಗೆ ಗ್ರಾಫ್ ಬೇಡಲ್ವಾ, ಸೊ ಇಲ್ಲೇ ಬರೋಣ, ಹೌದಾ. ಸೊ ಹಾಗಾದ್ರೆ ನಿಮಗೆ ಗೊತ್ತಿದೆ ಫಾರ್ಮುಲಾ, A is equal to change in velocity divided by time taken ಅಂತ ಗೊತ್ತಿದೆ, ಹೌದಾ. ಸೊ ಹಾಗಾದ್ರೆ ಚೇಂಜ್ ಇನ್ ವೆಲಾಸಿಟಿ ಅಂತಂದ್ರೆ ಬಿ ಡಿ divided by ಎ ಡಿ ದಟ್ ಈಸ್ ಈಕ್ವಲ್ ಟು ಬಿ ಡಿ divided by ಎ ಡಿ ಅಂದ್ರೆ ನಾವು ಎ ಸಿ ಅಂತ ತಗೊಂಡಿದ್ದೀವಿ, ಹೌದಲ್ವಾ. ಓ ಸಿ. ಸರಿ, ಒಂದು ಫಿಗರ್ ನಲ್ಲಿ ಕೊಟ್ಟಿದ್ದಾರೆ, ಇಲ್ಲಿದೆಯಲ್ಲ. ಸೊ ಬಿ ಡಿ ಹೋಲ್ ಡಿವೈಡೆಡ್ ಬೈ ಟೈಮ್ ಅಂತಂದರೆ ಎ ಡಿ, ಹೌದಲ್ವಾ. ಎ ಡಿ ಅಂದರೆ ಟೈಮು ಇಲ್ಲಿ ಕೊಟ್ಟಿದ್ದಾರೆ, ಹಾಗೆಯೇ ಇದು ಬಂದು ವೆಲಾಸಿಟಿ, ಚೇಂಜ್ ಇನ್ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್ ಟೇಕನ್ ಅಂತ ಗೊತ್ತಿದೆ, ಹೌದಲ್ವಾ. ಸೊ ಬಿ ಡಿ ಹೋಲ್ ಡಿವೈಡೆಡ್ ಬೈ ಎ ಡಿ. ಹಾಗೆಯೇ ಸೊ ಅದಕ್ಕೆ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ, ಏನು, ಬಿ ಡಿ ಇಸ್ ಈಕ್ವಲ್ ಟು ಬಿ ಸಿ ಮತ್ತು ಇಸ್ ಈಕ್ವಲ್ ಟು ಓ ಸಿ, ಹೌದಲ್ವಾ. ಬಿ ಡಿ ಹೋಲ್ ಡಿವೈಡೆಡ್ ಬೈ ಎ ಡಿ ಆಯಿತು. ನೆಕ್ಸ್ಟು ಬಿ ಸಿ ಹೋಲ್ ಡಿವೈಡೆಡ್ ಬೈ ಸಿ ಓ ಅಂತ ಬರ್ಕೊಂಡು, ಹೌದಲ್ವಾ. ಸೊ ಇನ್ನು ನೆಕ್ಸ್ಟ್ ನಮಗೆ ಓ ಸಿ ಅಂದರೆ ಗೊತ್ತಿದೆ, ಹೌದಲ್ವಾ. ಟಿ ಅಂತ ಡಿವೈಡ್ ಮಾಡ್ಕೊಂಡಿರ್ತೀವಿ, ಓ ಸಿ ಇಸ್ ಈಕ್ವಲ್ ಟು ಟಿ ಅಂತ ಗೊತ್ತಾಯಿತು. ವಿ ಗೆಟ್ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ಈ ಈಕ್ವೇಷನ್ಗೆ, ವಿ ಗೆಟ್ ಎ ಇಸ್ ಈಕ್ವಲ್ ಟು ಏನು, ಬಿ ಡಿ ಹೋಲ್ ಡಿವೈಡೆಡ್ ಬೈ ಟಿ. ಓ ಸಿ ನಮಗೆ ಗೊತ್ತು ತಾನೆ, ಟಿ ಇಂದ, ಹೌದಾ. ಟಿ ಅಂತ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಹಾಗಾದ್ರೆ ನಮಗೆ ಈ ಈಕ್ವೇಷನ್ಗೆ ನಾವು ಕಂಪೇರ್ ಮಾಡಿದಾಗ, ಕಂಪೇರ್ ದ ಈಕ್ವೇಷನ್ 4 ಅಂಡ್ ಇನ್ ದ ಈಕ್ವೇಷನ್ ಏನಂತ ಕರೆಯೋಣ, 5 ಅಂತ ಕರೆಯೋಣ, ಈಕ್ವೇಷನ್ 5, ಹೌದಾ. ಹಾಗಾದ್ರೆ ಕಂಪೇರ್ ದ ಈಕ್ವೇಷನ್ 4 ಅಂಡ್ 5 ಇದನ್ನ ಕಂಪೇರ್ ಮಾಡಿದ್ರೆ ವಿ ಡಿ ಬೆಲೆ ನಮಗೆ ಗೊತ್ತಿದೆ, ಏನು, ವಿ ಮೈನಸ್ ಯು ಅಂತ ಗೊತ್ತಿದೆ, ಹೌದಲ್ವಾ. ಎ ಇಸ್ ಈಕ್ವಲ್ ಟು ವಿ ಮೈನಸ್ ಯು ಹೋಲ್ ಡಿವೈಡೆಡ್ ಬೈ ಟಿ, ಹೌದಾ. ಸೊ ಹಾಗಾದ್ರೆ ನಮ್ಗೆ ಏನ್ ಗೊತ್ತಾಯ್ತು, ವಿ ಡಿ ಇಸ್ ಈಕ್ವಲ್ ಟು ಎ ಟಿ ಅಂತ ಮಾಡ್ಕೊಂಡ್ವಿ.
ಹೌದಲ್ವಾ. ನೆಕ್ಸ್ಟ್ ಯೂಸಿಂಗ್ ದ ಈಕ್ವೇಶನ್ ವಿ ಗೆಟ್, ಅಂದ್ರೆ ಈ ಈಕ್ವೇಶನ್ ಗೆ ನಾವು ಏನ್ ಮಾಡ್ತೀವಿ, ಕಂಪೇರ್ ದ ಈಕ್ವೇಶನ್ 4 and 5. ಈ ಈಕ್ವೇಶನ್ ನಾವು ಕಂಪೇರ್ ಮಾಡಿದಾಗ ಬಿ ಡಿ ಅಂದ್ರೆ ನಮಗೆ ಗೊತ್ತಿದೆ ವಿ ಮೈನಸ್ ಯು ಅಂತ ನಾವು ಅಲ್ಲಿ ಮಾಡ್ಕೊಂಡಿದ್ವಿ. ಹಾಗೇನೆ ಬಿ ಡಿ ದಟ್ ಈಸ್ ಈಕ್ವಲ್ ಟು ಎ ಟಿ ಅಂತ ನಾವಲ್ಲೇ ಮಾಡ್ಕೊಂಡಿದ್ದೀವಿ. ಹಾಗಾದ್ರೆ ಬಿ ಡಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ, ಸಬ್ಸ್ಟಿಟ್ಯೂಟ್ ದ ಈಕ್ವೇಶನ್ ಇನ್ ಈಕ್ವೇಶನ್ 6. ಈಕ್ವೇಶನ್ 6 ಗೆ ನಾವು ಈ ವ್ಯಾಲ್ಯೂನ ಬಿ ಡಿ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಹಾಗಾದ್ರೆ ಬಿ ಡಿ ವ್ಯಾಲ್ಯೂ ಏನಿದೆ, ವಿ ಮೈನಸ್ ಯು, ಹೌದಲ್ವಾ. ಬಿ ಡಿ ಇಸ್ ಈಕ್ವಲ್ ಟು ವಿ ಮೈನಸ್ ಯು ಅಂತ ಇದೆ. ದಟ್ ಈಸ್ ಈಕ್ವಲ್ ಟು ಎ ಟಿ, ಹೌದಾ, ಎ ಟಿ ಅಂತ ಇದೆ. ಸೊ ಹಾಗಾದ್ರೆ ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ, ಹೌದಾ. ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ. ಹಾಗಾದ್ರೆ ಹೆಂಗೆ ಅಂದ್ರೆ ನೋಡಿ, ವಿ ಫಾರ್ಮುಲಾ ಈಕ್ವೇಶನ್ ವಿ ಇದೆಯಾ, ಇಸ್ ಈಕ್ವಲ್ ಟು ಇಂದ ಎ ಟಿ ಆಗಿದೆ. ಎ ಟಿನ ನಾವು ಹಾಗೆ ಬರ್ಕೊತೀವಿ, ಎ ಟಿ ಹಾಗೆ ಬರ್ಕೊತೀವಿ. ಇಲ್ಲಿ ಮೈನಸ್ ಯು ಇದೆ, ಇಲ್ಲಿ ಏನಾಗುತ್ತೆ ಅವಾಗ ಯು ಈ ಕಡೆ ಬಂದಾಗ ಯು ಪ್ಲಸ್ ಎ ಟಿ ಆಗುತ್ತೆ, ಹೌದಾ. ಸೊ ಇದಿಷ್ಟು ನಿಮಗೆ ಇಸ್ ದ ಫೈನಲ್ ಈಕ್ವೇಶನ್. ಸೊ ಫಸ್ಟ್ ಈಕ್ವೇಶನ್ ಇತ್ತಲ್ಲ, ಈಕ್ವೇಶನ್ ಆಫ್ ಮೋಷನ್ ಅಲ್ಲಿ ಫಸ್ಟ್ ಈಕ್ವೇಶನ್ ಇದೆ. ಸೊ ಇದು ಈಕ್ವೇಶನ್ ಫಾರ್ ವೆಲಾಸಿಟಿ ಟೈಮ್ ರಿಲೇಷನ್ ಅಲ್ಲಿ ಬರುವಂತಹ ಈಕ್ವೇಶನ್. ಈಕ್ವೇಶನ್ ಮೋಷನ್ ಅಲ್ಲಿ 3 ಈಕ್ವೇಶನ್ ಅಲ್ಲಿ ಫಸ್ಟ್ ಈಕ್ವೇಶನ್ ಇದೆ, v is equal to u plus at, ಹೌದಾ. ಸೊ b ಅಂದ್ರೆ ಏನು, ಫೈನಲ್ ವೆಲಾಸಿಟಿ, u ಅಂದ್ರೆ ಇನಿಷಿಯಲ್ ವೆಲಾಸಿಟಿ, a ಅಂದ್ರೆ t ಅಂದ್ರೆ ಟೈಮ್, a ಅಂದ್ರೆ ಕಾನ್ಸ್ಟೆಂಟ್. ಸೊ ಇದಿಷ್ಟು ಬಂದು ಈಕ್ವೇಶನ್ ಆಫ್ ಮೋಷನ್ ಅಲ್ಲಿ ಬರುವಂತಹ ಫಸ್ಟ್ ಈಕ್ವೇಶನ್. ಸೊ ಇನ್ನು ನೆಕ್ಸ್ಟ್ ಬಂದು ಪೊಸಿಷನ್ ಟೈಮ್ ಗ್ರಾಫ್ ನಾವು ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ, ಓಕೆನಾ.